ಹಲೋ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ನೀವು ನೋಡ್ತಾ ಇದ್ದೀರಾ ಸ್ಟಿಚ್ ಆ್ಯಂಡ್ ಸ್ಟೈಲ್ ಬೈ ತನ್ಸಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ತನ್ಸಿರಾ ಅಶ್ರಫ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಒಂದು ಚೂಡಿದಾರ್ ಪ್ಯಾಂಟ್ ಮೆಜರ್ಮೆಂಟ್ ತೆಗೆಯೋದು ಅಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ಮೊದಲಾಗಿ ನನ್ನ ಈ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದಲ್ಲಿ ಮೊದಲಾಗಿ ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲಾಗಿ ಈ ವಿಡಿಯೋವನ್ನು ನೋಡ್ಬೋದು. ಸರಿ, ಬನ್ನಿ. ಈಗ ನಾನು ಒಂದು ಸ್ಟ್ರೈಟ್ ಪ್ಯಾಂಟನ್ನು ತೆಗೆದಿದ್ದೇನೆ. ಈ ಪ್ಯಾಂಟಿನ ಆಧಾರದಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ ತೆಗೆಯುವುದನ್ನು ಹೇಳಿಕೊಡ್ತೇನೆ. ಓಕೆ, ಈ ಸ್ಟ್ರೈಟ್ ಪ್ಯಾಂಟಲ್ಲಿ ನಾವು ಮೊದಲಿಗೆ ತೆಗಿಬೇಕಾದದ್ದು ನಮ್ಮದು ಮೆಷರ್ಮೆಂಟ್ ಪ್ಯಾಂಟ್ ಇದ್ದು ಅದರ ಲೆಂತ್ ಎಷ್ಟು ಲೆಂತ್ ಇದೆ ಅಂತೇಳಿ ನೋಡ್ಕೋಬೇಕು. ನಾವೀಗ ಒಂದು ಸ್ಟಿಚ್ ಮಾಡುವಾಗ ಫಸ್ಟಿಗೆ ನಾವು ಮೆಜರ್ ತೆಗೆಯುವಂಥದ್ದು ನಮ್ಮದು ಲೆಂತ್. ಈಗ ಇದರ ಲೆಂತ್ ಎಷ್ಟಿದೆ ಅಂದರೆ 37 ಇದರ ಲೆಂತ್ ಇದೆ. ಓಕೆ, ಬೇಕಿದ್ದರೆ ಬರ್ತಿಟ್ಕೊಳ್ಬೋದು. ಓಕೆ, ನಂತರ ನಾವು ಮೆಜರ್ಮೆಂಟ್ ಕರೆಕ್ಟ್ ತೆಗಿಬೇಕು ಕಂತದ 36. ನಮ್ಮಲ್ಲೀಗ ತೆಗಿಲಿಕ್ಕಿರುವಂಥದ್ದು ಓನ್ಲಿ 3 ಮೆಜರ್ಮೆಂಟ್. ಒಂದು ನಮ್ಮದು ಲೆಂತ್, ಫುಲ್ ಲೆಂತ್ ಪ್ಯಾಂಟ್ ಇದ್ದೆಷ್ಟು ಬರ್ತದೆ ಅಂತೇಳಿ. ಈಗ ಇದರದ್ದು 37 ಅಂತೇಳಿ ಬಂದಿದೆ, ನಾನು ಬರ್ಕೊಳ್ತಾ ಇದ್ದೇನೆ. ಓಕೆ, ನಂತರ ನಾವು ತೆಗೆಯುವಂಥದ್ದು ನಮ್ಮ ಹಿಪ್ ಎಷ್ಟು ಉಂಟಂತೇಳಿ, ನಮ್ಮ ಯಾವುದು ಸೀಟ್ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು. ಈಗ ಇಲಾಸ್ಟಿಕ್ಕಿಂದ ನಾನೀಗ ಇಡ್ತಾ ಇದ್ದೇನೆ. ಇಲಾಸ್ಟಿಕ್ಕಿಂದ ಈಗ ನಾವು ನೋಡುವಾಗ ನಮಗೆ 17 ಬಂದಿದೆ. ಓಕೆ, ಈಗ 17 ಅಂದರೆ 17 ಅಲ್ಲ, ಅದಕ್ಕೆ ನಾನು ಒಂದು 4 ಆ್ಯಡ್ ಮಾಡ್ತೇನೆ. ಯಾಕಂದರೆ 17, 18, 19, 20, 21ಗೆ ಬರ್ತದೆ. 21 ಅಂತೇಳಿ ಈಗ ಬರೀತೇನೆ ಇಲ್ಲಿ, 17 + 4. ಓಕೆ, ನಂತರ ನಾವು ತೆಗಿಬೇಕಾದದ್ದು ನಮ್ಮ ಬಾಟಮ್ ಎಷ್ಟಿದೆ ಅಂತೇಳಿ. ನಿಮಗೆ ಎಷ್ಟು ಬೇಕು ಅಷ್ಟು ತೆಗಿಬೋದು. ಈಗ ನಾನು ನಿಮಗೆ ಬೆಲ್ಟ್ ಹೇಳ್ತೇನೆ ನೋಡಿ. ಬೆಲ್ಟ್ ಈಗ ನಾವು ನಮಗೆ ಬೇಕಾದ ಆಧಾರದಲ್ಲಿ, ಅವರ ಸೈಜಿಗೆ ಆಧಾರದಲ್ಲಿ ನಾವು ಮೆಜರ್ ತೆಗೆದು ಇಲಾಸ್ಟಿಕನ್ನು ಇಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಈಗ ನಾವು ಬಾಟಮ್ ತೆಗೆಯುವಾಗ ಬಾಟಮ್ ಈಗ ಇದರಲ್ಲಿ ನಮಗೆ 7 ಸಿಕ್ಕಿದೆ. ಓಕೆ, ನಿಮಗೆ ಎಷ್ಟು ಬೇಕು ಅಷ್ಟು ಇಡ್ಬೋದು. ಇನ್ ಕೇಸ್ ನಿಮಗೆ ಪಲಾಜೋ ಪ್ಯಾಂಟ್ ಆದರೆ ಸ್ವಲ್ಪ ಅಗಲ ಇಡ್ಬೋದು, ಅಥವಾ ಇನ್ನೂ ಸಪುರ ಬೇಕಂದರೆ ಸಪುರ ಇಡ್ಬೋದು. ಈಗ ಅದರದ್ದು ನಾನು ಮೆಜರ್ಮೆಂಟೇ ತೆಗೆದಿರುವಂಥದ್ದು 7 ಅಂತೇಳಿ. ಓಕೆ, ಈಗ ನಮಗೆ ಪ್ಯಾಂಟಿಗೆ ಬೇಕಾದಂಥ ಮೆಜರ್ಮೆಂಟ್ ಆಗಿದೆ. ಪ್ಯಾಂಟಲ್ಲಿ ಓನ್ಲಿ 3 ಮೆಜರ್ಮೆಂಟ್ ನಮಗೆ ತೆಗೆಯುವಂಥದ್ದು, ಜಾಸ್ತಿಯನ್ನು ತೆಗೆಯುವಾಗಿಲ್ಲ. ನೆಕ್ಸ್ಟ್ ನಾವು ಮಾರ್ಕ್ ಮಾಡುವಾಗ ಅದರದ್ದು ಕ್ರಾಚಿನ ಬಗ್ಗೆ ಎಲ್ಲ ಮಾರ್ಕ್ ಮಾಡಲಿಕ್ಕೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈಗ ಇದರಲ್ಲಿರುವಂಥದ್ದು ಕೇವಲ 3 ಮೆಜರ್ಮೆಂಟ್. ಒಂದು ಫುಲ್ ಲೆಂತ್, ಇನ್ನೊಂದು ಸೀಟ್, ಮತ್ತೊಂದು ನಮ್ಮದು ಬಾಟಮ್. ಇಲ್ಲಿಗೆ ನಮ್ಮ ಮೆಜರ್ಮೆಂಟ್ ಕ್ಲಿಯರ್ ಆಗ್ತದೆ. ಅದೇ ರೀತಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಹಾಕಲಿಕ್ಕೆ ತುಂಬ ಪ್ರೋತ್ಸಾಹ ನೀಡುತ್ತದೆ. ಸೊ ಹತ್ತಿರದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.